ಮಸ್ತ್ ಸ್ನೇಹಿತರೆ, ಇವತ್ತು ವೆಜಿಟೇಬಲ್ ಬಿರಿಯಾನಿ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಬಿರಿಯಾನಿ ಅನ್ನೋದು ಕೆಲವ್ರಿಗೆ ಎಮೋಷನ್ ಇದ್ದಂಗೆ, ಸೊ ಅದನ್ನು ನಾವು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ಫಸ್ಟಿಗೆ ರೈಸ್ ತೊಗೊಂಡು, ಬಾಸ್ಮತಿ ರೈಸ್ ತೊಗೊಂಡು ಅದನ್ನು ಹಾಫ್ ಕುಕ್ ಮಾಡ್ಕೊರಿ. ನಾ ಪ್ರೊಸೀಜರ್ ತೋರಿಸ್ತೀನಿ, ಅದೇ ರೀತಿ ಮಾಡಿರಿ. ಹಾಫ್ ಕುಕ್ ಮಾಡ್ಕೊರಿ. ಇದು ಹಾಫ್ ಕುಕ್ ಹಾಕೊಂಡ್ಮೇಲೆ ಇದನ್ನು ಸೋದಿಸಿ ತೆಗೆದಿಟ್ಕೊರಿ, ಒಂದು ಸ್ವಲ್ಪ ಕೂಲ್ ಆಗ್ಲದ. ಅದಾದಮೇಲೆ ನಿಮ್ಗೆ ಈರುಳ್ಳಿ ಉದ್ದುದ್ಕೆ ಕಟ್ ಮಾಡ್ಕೊರಿ. ನಿಮ್ಗೆ ಯಾವುದು ಇಷ್ಟ ಆದ ತರಕಾರಿ ಐತಲ್ಲ ಅದನ್ನು ತರಕಾರಿ ತೊಗೊರಿ. ಪನ್ನೀರ್ ಕ್ಯೂಬ್ಸ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದಕ್ಕೆ ಅರಿಶಿನ ಪುಡಿ, ಕಸೂರಿ ಮೇಥಿ, ಮಸಾಲೆ ಖಾರ. ನಾನು ಯೂಶ್ವಲಿ ರೆಡ್ ಚಿಲ್ಲಿ ಪೌಡರ್ ಹಾಕೋದಿಲ್ಲ, ಮಸಾಲೆ ಖಾರನ ಹಾಕೋದು. ಅದು ಟೇಸ್ಟ್ ಚಲೋ ಇರ್ತೈತಿ. ನಾನು ನೆಕ್ಸ್ಟ್ ಎಪಿಸೋಡ್ ಒಳಗೆ ನಾನು ಮಸಾಲೆ ಖಾರ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮಸಾಲೆ ಖಾರ, ಬಿರಿಯಾನಿ ಮಸಾಲೆ, ಹಸಿಮೆಣ್ಸಿನ್ಕಾಯಿ, ಮೊಸರು, ಉಪ್ಪು, ಉಳ್ಳಾಗಡ್ಡಿ, ಟೊಮ್ಯಾಟೊ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಮ್ಯಾರಿನೇಟ್ ಆಗಕ್ಕೆ ಬಿಟ್ಬಿಡ್ರಿ. ಅದೆಲ್ಲ ಹಿರ್ಕೋಬೇಕಲ್ಲ ಮಸಾಲೆ. ಅದಾದಮೇಲೆ ಅಲ್ಲಿವರೆಗೂ ಎಣ್ಣೆ ಕಾಯಕ್ಕಿಟ್ಟು ಉಳ್ಳಾಗಡ್ಡಿ ಇರ್ತದಲ್ಲ ಅದು ಕಂದು ಬಣ್ಣ ಬರೋವರೆಗೂ ಕರ್ಕೋಬೇಕು. ಉಳ್ಳಾಗಡ್ಡಿ, ಕರಿಬೇವು, ಕ್ಯಾಶೋಸ್ ಮತ್ತು ರೈಸಿನ್ಸ್ ಇವೆಲ್ಲ ಎಣ್ಣೆ ಒಳಗೆ ಕರ್ಕೊಂಡು ಸೈಡ್ ತೆಗೆದು ಇಟ್ಕೊರಿ. ಸಿಂಪಲ್ ಇರ್ತೈತಿ, ಇನ್ನೂ ಇದು ಮಾಡ್ಕೋಬೇಡ್ರಿ, ಹುಷಾರಾಗೆಲ್ಲ ನೀಟಾಗಿ ಮಾಡಿರಿ. ಸ್ವಲ್ಪ ತೆಗೆದು ಇಟ್ಕೊಂಡು ನಾವು ಆಮೇಲೆ ಒಂದು ಪ್ಯಾನ್ ತೊಗೋಬೇಕು. ಪ್ಯಾನ್ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಕಾಯಬೇಕು. ಎಣ್ಣೆ ಕಾದಾದಮೇಲೆ ಜೀರಿಗೆ, ಸಾಸಿವೆ, ನಾವು ಮ್ಯಾರಿನೇಟ್ ಮಾಡ್ಕೊಂಡಿರೋ ವೆಜಿಟೇಬಲ್ಸ್ ಎಲ್ಲ ಹಾಕಿ ಅದ್ರಾಗ ಸ್ವಲ್ಪ ಕೈಯಾಡಿಸ್ಕೋಬೇಕು. ಸಿಂಪಲ್ ಇರ್ತೈತಿ ಇದು. ಕೈಯಾಡಿಸ್ಕೊಂಡು ಅದು ಸ್ವಲ್ಪ ಎಲ್ಲ ಎಣ್ಣೆ ಒಳಗೆ ಕಂಪ್ಲೀಟ್ ಫ್ರೈ ಆಗ್ತಿತ್ತಲ್ಲ, ಅಂದರೆ ಸ್ವಲ್ಪ ಎಲ್ಲ ಎಣ್ಣೆ ಎಲ್ಲ ಹಿರ್ಕೋತಿತ್ತಲ್ಲ ವೆಜಿಟೇಬಲ್ಸ್. ಅದಾದಮೇಲೆ ಸ್ವಲ್ಪ ನೀರು ಹಾಕಿ ಒಂದು ಮಿನಿಟ್ ಅದು ಹಿಂಗೆ ಸ್ವಲ್ಪ ಬೇಯಲಿ. ಅದಾದಮೇಲೆ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬೇಕು. ಅದು ಹಾಕಿ ಒಂದು 2 ರಿಂದ 3 ನಿಮಿಷ ವೆಜಿಟೇಬಲ್ ಎಲ್ಲ ಹಾಫ್ ಕುಕ್ ಆಗಬೇಕು. ಕಂಪ್ಲೀಟ್ ಕುಕ್ ಮಾಡಬೇಡ್ರಿ, ಹಾಫ್ ಕುಕ್ ಆಗಬೇಕದು. ಹಾಫ್ ಕುಕ್ ಆದಮೇಲೆ ನಾವು ಆಲ್ರೆಡಿ ಹಾಫ್ ಕುಕ್ ಮಾಡ್ಕೊಂಡಿರೋ ರೈಸ್ ಇರ್ತದಲ್ಲ ಅದನ್ನು ಈವನ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಹಾಕೋಬೇಕು. ವೆಜಿಟೇಬಲ್ ಮೇಲೆ ಹಾಕೋಬೇಕು ನೋಡಿರಿ, ಈ ರೀತಿ. ನಾನು ಆಲ್ರೆಡಿ ಮಸಾಲೆ ರೈಸ್ ಒಳಗೆ ಹಾಕಿದ್ದಕ್ಕೆ ನಾನು ಯಾವುದೇ ರೀತಿ ದಾಲ್ಚಿನ್ನಿ, ಏಲಕ್ಕಿ ಯಾವುದೂ ಹಾಕಿಲ್ಲ. ಭಾಳ ಸ್ಪೈಸಿ ಆಗ್ತದೆ, ತಿನ್ನಕ್ಕೆ ಚಲೋ ಅನ್ಸೋದಿಲ್ಲ ಅದು. ನನಗಿಷ್ಟ ಆಗೋದಿಲ್ಲ. ನಿಮಗೆ ಬೇಕಾದರೆ ನೀವು ಎಣ್ಣೆ ಕಾಯಿಸ್ಬೇಕಾದ್ರೆ ಜೀರಿಗೆ, ಸಾಸಿವೆ ಹಾಕೊಳ್ಳಿ, ಬೇಕಾದ್ರೆ ನೀವು ಮಸಾಲೆನೂ ಹಾಕೋಬೋದು. ಇದು ರೈಸ್ ಹಾಕಿ, ವೆಜಿಟೇಬಲ್ ಮೇಲೆ ರೈಸ್ ಹಾಕಿ, ಆನಿಯನ್, ಕ್ಯಾಶು ಮತ್ತು ಕರಿ ಲೀವ್ಸ್ ಹಾಕ್ಕೊಂಡಿರ್ತೀವಲ್ಲ ಕರೆದಿಟ್ಕೊಂಡು ಅದನ್ನೆಲ್ಲ ಕಂಪ್ಲೀಟ್ ಅದ್ರ ಮೇಲೆ ಹಾಕಿ, ಪುದೀನ, ಕೊತ್ತಂಬರಿ, ತುಪ್ಪ, ಸ್ವಲ್ಪ ಕೇಸರಿ ಹಾಲು ಹಾಕ್ಕೊಂಡು ಒಂದು 2 ರಿಂದ 3 ನಿಮಿಷ ಒಂದು ಸ್ವಲ್ಪ ರೈಸ್ ಎಲ್ಲ ಕಂಪ್ಲೀಟ್ ಬೇಯೋ ರೀತಿ ಲಿಡ್ ಮುಚ್ಚಿ ತೆಗೆದಿಡ್ರಿ. ಆವಾಗ ಸೂಪರ್ ಆಗಿರೋ ವೆಜಿಟೇಬಲ್ ಬಿರಿಯಾನಿ ರೆಡಿ ಆಗ್ತೈತಿ. ಇದನ್ನು ನೋಡಿದ್ರಣ ಹೆಂಗೆ ಅನಿಸಿದ್ಲ ನೋಡಿ, ಸೂಪರ್ ಆಗೈತಿ. ನಾವು ಮನೆಗಂತೂ ನಮ್ಮ ಮನೆಗೆ ಎಲ್ಲರೂ ಎಂಜಾಯ್ ಮಾಡಿದ್ದೀವಿ ನಾವು. ನೀವು ಇದನ್ನು ಮಾಡ್ಕೊರಿ. ಇದು ರೈತಾ ಜೊತೆ ಬೆಸ್ಟ್ ಕಾಂಬಿನೇಷನ್, ಮಸ್ತ್ ಅನ್ನಿಸ್ತೈತಿ. ನೀವು ಇದು ಮಾಡ್ಕೊಂಡು ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು.